ಅಲ್ದೆ ನಿಮ್ ತಂದೆ ನನ್ನ ತಲೆ ಕೆಡ್ಸಿದ್ರು ಪ್ರತಾಪು ಒಳ್ಳೆ ಹುಡುಗ ಅಲ್ಲ ಅಂತ. ಈಗ ನಂಗೆಲ್ಲ ರಿಯಲೈಸ್ ಆಗಿದೆ. ಈ ಮದ್ವೆಗೆ ನಂದೇನೂ ಅಭ್ಯಂತರ ಇಲ್ಲ. ನನಗೆ ಉಳಿದಿರೋ ದಾರಿ ಒಂದೇ, ನನ್ನ ಸಾವು. ಅದಾಗಬಾರ್ದು ಅಂತಿದ್ರೆ ಮದುವೆಗೆ ಬಂದು ಮಧು ಮಕ್ಕಳಿಗೆ ಆಶೀರ್ವಾದ ಮಾಡಿ ಹೊರಟೋಗಿ. ನಾನು ನಿಮಗೆ ಕೊಡ್ತಾ ಇರೋ ಕೊನೆ ಅವಕಾಶ. ನನಗೆ ಬೇರೆ ದಾರಿ ತುಳಿಯೋ ತರ ಮಾಡಬೇಡಿಪ್ಪ. ಇನ್ ಮುಂದೆ ನಿಮ್ಮಿಷ್ಟ. ಶಿಕ್ಷೆ ಕೊಡಬೇಡ. ಆಂಟಿ ಸಾವಿತ್ರಿ ಬಂದ್ಲು. ಸಾವಿತ್ರಿ ಏನಂದ್ರಮ್ಮ ನಿಮ್ ತಂದೆ? ಏನು ಮಾತಾಡಲಿಲ್ಲ ಅತ್ತೆ. ಹಂಗಂದ್ರೇನು? ಮತ್ತೆ ಬಂದು ಪದೇ ಪದೇ ಗಲಾಟೆ ಮಾಡಿ ಅವಮಾನ ಮಾಡಕ್ಕಿಲ್ವಾ? ಇಲ್ಲ. ಹೇಗಮ್ಮ ನಂಬೋದು? ನಾನು ಮಾತಾಡಿರೋ ರೀತಿಗೆ, ಕಟ್ಟಾಕಿರೋ ರೀತಿಗೆ ಅಪ್ಪ ಮದ್ವೆಗೆ ಬರೋದಿರ್ಲಿ, ಇಲ್ಲಿ ಬಂದು ಅವಮಾನ ಮಾಡೋದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ. ನಿಜವಾಗ್ಲೂ? ನಿಜವಾಗ್ಲೂ ನಮ್ಮ ಅಪ್ಪನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹಾಗಿದ್ರೆ ಮಾಂಗಲ್ಯ ಧಾರಣೆ ಶಾಸ್ತ್ರಗಳನ್ನ ಶುರು ಮಾಡ್ಬೋದಲ್ಲ? ಖಂಡಿತ ಅತ್ತೆ, ಶುರು ಮಾಡಿಸಿ. ಸರಿ ಶಾಸ್ತ್ರಿಗಳೇ, ನೀವು ಶುರು ಮಾಡ್ಕೊಳ್ಳಿ. ಮದುಮಗಳನ್ನ ಕರೆಸಿ. तन्नो अग्नि प्रचोदयात्। ओम इच्छग्निं प्रतिष्ठाप्य विशेषकं सप्तहस्तं त्रिपादं सप्तजिह्वकं वरदं जग्हस्तं च बिभ्राणं दुस्रवोधताम् अभीतितं जन्मतरं वामे जाजरङ्गरे यज्ञपुरुषाय नमः ध्यायामि। ओम ध्रुवन्ते राजा वरुणो ध्रुवन्देवो बृहस्पतिः ध्रुवं चन्द्रश्चाग्निश्चरास्तं धारयतां ध्रुवम्। ओम सर्वमंगलमांगल्ये शिवे सर्वार्थसाधके शरण्ये त्र्यंबके देवी नारायणी नमोस्तुते। ओम वनमाली गणेशारण्ये शंखे चक्रे च नंदके श्रीमान् नारायणो विष्णुर्वासुदेवोऽभिरक्षतो। सुमंगलेरियं मधुरिमागं समेत पश्यता सौभाग्यमस्मै दत्त्वायातास्तं विपरेतना। मालारोहण मुहूर्तोस्तु सुमुहूर्तोस्तु। ओम मंगल पूजां करिष्ये। लक्ष्मीनारायण स्वरूपाय मंगल देवताभ्यो नमः ध्यायामि ध्यानं समर्पयामि आवाहयामि आसनं समर्पयामि स्थापयामि पूजयामि हरिद्राचूर्णं समर्पयामि कुङ्कुमचूर्णं समर्पयामि अक्षतां समर्पयामि ओम पुष्पाणिं समर्पयामि धूपम् ओम दशाङ्गं बकुलं धूपं सुगन्धं सुमनोहरं कपिलाङ्गुलसंयुक्तं धूपोऽयं प्रतिगृह्यतां शिवपरिमलानन्दधूपमाग्रापयामि तदङ्गत्वेन अतः नीराजनम्
ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ ಉದಯೋಧಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೇಶಮಾನ ಆಯುಸ್ತೇಜೋ ದದಾತಿ ನೀರಾಜನಂದರ ಮಧ್ಯೆ ಪುನರಾಚಮನೀಯಂ ಸಮರ್ಪಯಾಮಿ ಪರಿಮಳಪತ್ರ ಪುಷ್ಪಾಣಿಯಂ ಸಮರ್ಪಯಾಮಿ ಸರ್ವೋಪಚಾರ ಪೂಜಾರ್ಥೆ ಪುಷ್ಪಾಣಿಯಂ ಸಮರ್ಪಯಾಮಿ ರಕ್ಷಾಂಧಾರಯಾಮಿ ನಮಸ್ಕರೋಮಿ ಮಂಗಲದೇವತಾಭ್ಯೋ ನಮೋ ನಮಃ ಮಮ ಜೀವನ ಹೇತುನಾ ನಿಲ್ಲಿಸಿ. ಅಳಿಯಂದ್ರೆ ಕ್ಷಮಾಪಣೆಗೆ ಅರ್ಹನಲ್ಲ ನಾನು. ನಿಮ್ಮನ್ನ ಬಾಯಿ ಬಂದಾಗೆಲ್ಲ ಅಂದು ಆಡಿ ಅವಮಾನ ಮಾಡಿ ನಿಮ್ಮ ಮನಸ್ಸನ್ನು ತುಂಬಾ ನೋಯಿಸ್ಬಿಟ್ಟೆ. ತುಂಬಾ ಅವಿವೇಕದಿಂದ ನಡ್ಕೊಂಡ್ಬಿಟ್ಟೆ ನಾನು. ಈಗ ಹಾಳು ಬುದ್ಧಿ ಏನ್ ಬಂದಿತ್ತು ಗೊತ್ತಿಲ್ಲ. ಕೈ ಮುಗಿದು ಕೇಳ್ಕೊಳ್ತಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕಾಂಚನ, ಇಂಥ ಒಳ್ಳೆ ಗುಣಮ್ಮ ನಿಂತು ಕ್ಷಮೆಯ ದರಿದ್ರಿ ಅನ್ನೋದಕ್ಕೆ ಸರಿಯಾಗಿದೆಯಾ? ನಿನ್ನೆಷ್ಟೆಲ್ಲ ಅಂದು ಆಡಿ ಅವಮಾನ ಮಾಡಿ ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇತ್ತಿದ್ರೆ ನಿನ್ನ ಎದುರುಗಡೆ ಏನ್ ನಡೀತಾ ಇತ್ತು ಗೊತ್ತಿಲ್ಲ. ಆದ್ರೂ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. 3 ಜನ ಹೆಣ್ಣು ಮಕ್ಕಳ ತಂದೆಯಾಗಿ ಹೆಣ್ಣು ಮಕ್ಕಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ನಲ್ಲ. ನಿಜವಾಗ್ಲೂ ನಾನೊಬ್ಬ ನೀಚನೇ ಸರಿ. ಕಳ್ಕೊಂಡವಳಿಗೆ ನ್ಯಾಯ ಕೊಡ್ಸೋದಕ್ಕೆ ಹೋಗಿ ಇರೋಳಿಗೆ ಅನ್ಯಾಯ ಮಾಡ್ಬಿಡ್ತಾ ಇದ್ನಲ್ಲ. ಇಲ್ಲಮ್ಮ, ದಯವಿಟ್ಟು ನಾನು ಇನ್ಯಾವ ರೀತಿ ತಡೆ ಒಡ್ಡಲ್ಲ. ನೀವಿಬ್ರು 100 ಕಾಲ ಚೆನ್ನಾಗಿ ಮಾಡ್ಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ಸರಿ, ಶುರು ಮಾಡ್ಕೊಳ್ಳಿ. ಬನ್ನಿ ನಡೀಲಿ ನಡೀಲಿ ನಡೀಲಿ. ಸಾವಿತ್ರಿ, ಕೊನೆಗೂ ಎಲ್ಲ ನಿರಾಳವಾಗಿ ಮುಗಿತಮ್ಮ. ಮತ್ತೆ ಎಷ್ಟು ಆತಂಕ ಅಂತೀನಿ. ಫಸ್ಟ್ ಆಫ್ ಆಲ್ ಮದುವೆ ನಡೆಯುತ್ತೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು.
ಹೇಗೋ ಎಲ್ಲ ಮುಗೀತಲ್ಲ. ಹೌದು ಅತ್ತೆ. ಏನಮ್ಮ ನಮ್ಮ ಮನೇಲಿ ಅದು ಏನು ಮಾಡಬೇಕು ಅಂತ ಹೋದ್ರೂ ಏನಾದರೂ ಒಂದು ವಿಘ್ನ ನಡೀತಾನೆ ಇರುತ್ತೆ. ಅದೇನು ಈ ಮನೆ ವಾಸನೆ ಸರಿ ಇಲ್ವೋ ಏನೋ. ಅಯ್ಯೋ, ಹಾಗಂತ ಯಾರಾದ್ರೂ ವಾಸ್ತು ನೋಡೋರನ್ನ ಕರೆಸ್ಬಿಟ್ಟಿರಾ? ವಾಸ್ತುಶಾಸ್ತ್ರ ಸರಿಗಿಲ್ಲ ಅಂತ ಇಡೀ ಮನೆನೇ ಕೆಡವಿ ಬಿಡ್ತಾರೆ. ಆಮೇಲೆ ಅಡಿಗೆ ಮನೆ ಮಲ್ಕೋಬೇಕು, ಬಾತ್ರೂಮ್ ನಲ್ಲಿ ಅಡಿಗೆ ಮಾಡ್ಬೇಕು ಅಂತ ವಿಚಿತ್ರವಾದ ಪರಿಹಾರಗಳನ್ನ ಬೇರೆ ಹೇಳ್ತಾರೆ. ಅದನ್ನೆಲ್ಲ ಯಾರು ಮಾಡ್ತಾರೆ? ತಗೊಳ್ಳಿ ಅಂತ. ಸಾವಿತ್ರಿ, ಇನ್ಮೇಲೆ ನೋಡಮ್ಮ, ನಾನು ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಮಹಾರಾಣಿ ತರ ಕೂತ್ಕೊಂಡು ಏನಿದ್ರು ಆರ್ಡರ್ ಮಾಡೋದಷ್ಟೇನೆ. ಅವಳು ಎಡಗಡೆ ಇರ್ತಾಳೆ. ಸಾವಿತ್ರಿ, ಯಾಕಮ್ಮ? ಏನಾಯ್ತು? ಏನಾಗ್ತದೆ? ಏನಿಲ್ಲ ಅತ್ತೆ, ಯಾಕೋ ತಲೆ ಸುದ್ದಂಗಾಯ್ತು, ತುಂಬಾ ಸುಸ್ತಾಗ್ತದೆ. ಹೌದಾ? ಮದುವೆ ಮನೆಯಲ್ಲಿ ವಿಪರೀತ ಕೆಲಸ. ನಿನ್ಗೆ ಊಟ ತಿಂಡಿನ ಸರಿಯಾಗಿ ಮಾಡಿರಲ್ಲ, ಅದಕ್ಕೆ ವೀಕ್ ಆಗಿದ್ಯಾ? ಹಾಗೇನಿಲ್ಲ ಅತ್ತೆ, ಯಾಕೋ ಇತ್ತೀಚೆಗೆ ಬೆಳಗ್ಗೆ ಹೊತ್ತು ತುಂಬ ನಿದ್ದೆ ಬರುತ್ತೆ, ತುಂಬ ಸುಸ್ತಾಗುತ್ತೆ. ನಾನು ಬೆಳಗ್ಗೆ ಹೊತ್ತು ಮಲಗಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಬಲವಂತವಾಗಿ ಎದ್ದಿರ್ತೀನಿ ಅಷ್ಟೇ. ಹೌದಾ? ಮತ್ತೆ ಡಾಕ್ಟರ್ ತೋರ್ಸತ್ತಾನೆ? ಅಯ್ಯೋ, ಅಂಥದ್ದೇನೂ ಇಲ್ಲ ಅತ್ತೆ. ಬೇಸಿಗೆಗಾಲ ಅಲ್ವಾ, ಸ್ವಲ್ಪ ಸೆಕೆ ಜಾಸ್ತಿ, ಅದಕ್ಕೆ ಸುಸ್ತು ಅಷ್ಟೇ. ಹಾಗಂತ ನೀನೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ಇಂಥದನ್ನೆಲ್ಲ ಇಗ್ನೋರ್ ಮಾಡಬಾರ್ದು. ಒಂದು ನಿಮಿಷ ಇರು. ಸತ್ಯ, ಸತ್ಯ ಬಾಯಿಲಿ. ಏನಂಟಿ? ಏನು ಇದು? ಹೆಂಡ್ತಿನ ಹೀಗೇನ ನೋಡ್ಕೊಳ್ಳೋದು? ಗಾಣದ ಎತ್ತು ತರ ಬೆಳಗಿನ ರಾತ್ರಿ ತನಕ ದುಡಿತಾನೆ ಇರ್ತಾಳೆ. ಅವಳು ಹುಷಾರಾಗಿದ್ದಾಳೋ ಇಲ್ವೋ ನೋಡ್ಕೋಬೇಕು ತಾನೆ. ಹೇಳ್ತೀನಿ ಆಂಟಿ, ನನ್ನ ಮಾತೇ ಕೇಳಕ್ಕಿಲ್ಲ. ಡಾಕ್ಟರ್ ತೋರ್ಸು ಅಂದ್ರೆ ತೋರ್ಸಕ್ಕೆ ಇಲ್ಲ. ಏನಾಗೈತಿ ಈಗ? ಏನಾಯ್ತು ಸಾವಿತ್ರಿ? ಅಂಥದ್ದೇನೂ ಆಗಿಲ್ಲ, ತಲೆ ಸುತ್ತ ಬಂದಿದೆ ಅಷ್ಟೇನೆ. ಇತ್ತೀಚೆಗಾದ್ರೆ ಈ ತರ ಆಗ್ತಾನೆ ಇರುತ್ತೆ. ಒಳ್ಳೆ ಡಾಕ್ಟರ್ ಹತ್ರ ತೋರ್ಸೋಣ, ರಮಣಂಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೋ. ಅದೇ ಅವ್ರು ಬೇಡ ಅತ್ತೆ. ಸರಿ, ಅವ್ರು ಬೇಡ ಅಂತಂದ್ರೆ ಇಲ್ಲೇ ಪಕ್ಕದ ರೋಡಲ್ಲಿ ಒಬ್ರು ಲೇಡಿ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗೋಣ. ನಡಿ ಸತ್ಯ, ಕರ್ಕೊಂಡು ಹೋಗೋಣ. ಇಲ್ಲ ಅತ್ತೆ, ನಾನು ಹುಷಾರಾಗೇ ಇದ್ದೀನಿ ನೋಡಿ. ಸಾವಿತ್ರಿ, ನಿಂಗೆ ಏಟ್ ಹೇಳಿದ್ರು ಕೇಳಕ್ಕಿಲ್ಲ, ಸುಮ್ಮನೆ ಬಾ ಡಾಕ್ಟರ್ ಹೋಗೋಣ. ಹೌದಮ್ಮ. ಇಲ್ಲ ಅತ್ತೆ, ನಾ ಹುಷಾರಾಗಿದ್ದೀನಿ. ನನ್ನ ಮಾತು ಕೇಳು, ಡಾಕ್ಟರ್ ಹತ್ರ ಹೋಗ್ಬಾ ಅಷ್ಟೇನೆ. ಇಲ್ಲ ಅತ್ತೆ, ಅಡಿಗೆ ಮಾಡ್ಬಿಟ್ಟು ಅಡಿಗೆನೆಲ್ಲ ನಾನು ನೋಡ್ಕೊಳ್ತೀನಿ. ಹ್ಞೂ, ಅವ್ರು ನೋಡ್ಕೊತಾರೆ. ನೀ ಬಾ. ಸತ್ಯ, ಬಾ ಸಾವಿತ್ರಿ. ಬಾ. ಕರ್ಕೊಂಡು ಹೋಗಪ್ಪ. ಹುಡುಗಿ 3 ಹೊತ್ತು ಕೆಲಸ ಅನ್ಕೊಂಡು ಹೇಳಿ. ನಾನು ಹೇಳ್ತೀನಿ ಡಾಕ್ಟ್ರೆ, ಸುಸ್ತು ಅಂತಿರ್ತಾಳೆ. ಇತ್ತೀಚೆಗೆ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಡಾಕ್ಟರ್. ಹ್ಞೂ ಡಾಕ್ಟ್ರೆ, ಹೊಟ್ಟೆಗಂತೂ ತಿನ್ನೋದಿಲ್ಲ, ಟೈಮ್ ಟು ಟೈಮ್ ಅಂತೂ ನಿದ್ದೆ ಮಾಡೋಕ್ಕೇ ಇಲ್ಲ. ನಿಶಕ್ತಿಗೆ ಡಾಕ್ಟ್ರೆ ಯಾವಾಗಲೂ ಸುಸ್ತು 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 ಅಂತ ಹೇಳ್ತಾಳೆ. ಹ್ಞೂ, ಆಮೇಲೆ ಇನ್ನೊಂದು ಕೆಲಸ ಡಾಕ್ಟ್ರೆ, ನೀವು ಈ ಹೊಟ್ಟೆ ಹಸಿವಿಗೆ ಒಂದು ಟಾನಿಕ್ ಬರ್ಕೊಟ್ಬಿಡಿ, ತಿಂದು ಚೆನ್ನಾಗಿ ಬಾರಿಸ್ಬಿಡ್ಬೇಕು ಡಾಕ್ಟ್ರೆ. ಇನ್ನೊಂದು ದಿವಸ ಏನು ಗೊತ್ತಾ, 1 ಚಪಾತಿ ತಿಂದ್ರೆ ತಿಂಡಿ ಮುಗಿದೋಯ್ತು, 2 ತುತ್ತು ಅನ್ನ ತಿಂದ್ರೆ ಊಟನೇ ಮುಗಿದೋಯ್ತು. ಹಿಂಗಾದ್ರೆ ಹೆಂಗ್ ಡಾಕ್ಟ್ರೆ? ನೀರು ನಾ ಹೇಳ್ತೀನಿ. ಆಮೇಲೆ ಈ ನಮ್ಮನೆ ಇದೆಯಲ್ಲ, ದೊಡ್ಡ ಛತ್ರ ಇದ್ದಂಗೆ, 1 ಕಿತ ಪರ್ಕೆ ಇಟ್ಕೊಂಡು ಹೋದ್ರೆ ಇಡೀ ಊರ್ ಗುಡ್ಸ್ದಂಗೆ ಆಯ್ತದೆ. ನೋಡಿ ಮಿಸ್ಟರ್, ಅವರಿಗೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಿ ಏನಾಗಿದೆ ಅಂತ ಹೇಳ್ತೀನಿ, ನೀವು ಹೊರಗಡೆ ಇರಲಿ ಸ್ವಲ್ಪ. ಮಾಡಿ 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 ಪರೀಕ್ಷೆ ಮಾಡಿ. ಅದೇನು ಪರೀಕ್ಷೆ ಮಾಡ್ತಿರೋ ನನ್ನ ಮುಂದೆನೆ ಮಾಡಿ. ನಿಮ್ಮ ಮಾತು ಕೇಳಕ್ಕಿಲ್ಲ ಇವಳು, ನಾನು ಜೊತೆಗಿರ್ತೀನಿ. ಇಲ್ಲಿ ಬರಕ್ಕೆ ಹೋಗ್ಲಿಲ್ಲ. ಸತ್ಯ, ಸ್ವಲ್ಪ ಹೊರಗಡೆ ಇರ್ತೀರಾ? ಹೋಗ್ಲೇಬೇಕಾ? ಹೊರಡಿ. ಗಂಡ ಹೆಂಡ್ರ ನಡುವೆ ಏನಿದ್ದಾತು? ಸತ್ಯ, ಹೋಗಿ. ಹ್ಞೂ ಸರಿ, ಹೋಯ್ತೀನಿ. ಆದರೆ ಪರೀಕ್ಷೆ ಆದಮೇಲೆ ನಂಗೆ ಏನು ಅಂತ ಹೇಳ್ಬೇಕು. ಹೇಳ್ತೀನಿ. ಸರಿ ಸಾರ, ಟೇಕ್ ಕೇರ್. ನಿಮ್ಮ ಹಸ್ಬೆಂಡ್ಗೆ ನಿಮ್ಮ ಬಗ್ಗೆ ತುಂಬ ಕನ್ಸರ್ನ್ ಇದೆ ಅನಿಸುತ್ತೆ. ಹೇಳಿ, ಏನಾಗ್ತಿದೆ? ಏನು ತಿಂದರೂ ವಾಂತಿ ಆಗುತ್ತೆ, ತುಂಬ ಸುಸ್ತಾಗುತ್ತೆ, ಬೆಳಗ್ಗೆ ಹೊತ್ತು ತುಂಬ ನಿದ್ದೆ ಬರುತ್ತೆ ಡಾಕ್ಟರ್. ಬನ್ನಿ, ಅದಕ್ಕೂ ಚೆಕಪ್ ಮಾಡ್ತೀನಿ. ಹೇಳಿ, ಏನಾಗೈತೆ ನನ್ನ ಹೆಂಡತಿಗೆ? ತುಂಬ ನಿಶಕ್ತಿ ಆಗಿದೆ. ನಾನು ಹೇಳಿಲ್ಲ ಡಾಕ್ಟ್ರೆ, ದಿನಕ್ಕೆ 4 ರಾಗಿ ಮುದ್ದೆ ತಿಂದ್ರೆ ಎಲ್ಲ ಸರಿ ಹೋಯ್ತದೆ. ಸ್ವಲ್ಪ ನಾನು ಹೇಳೋದನ್ನ ಕೇಳ್ತೀರಾ ಪ್ಲೀಸ್? ಚೆನ್ನಾಗಿ ಹಣ್ಣು ಹಂಪಲು ಕೊಡಿ, ಹೇರಳವಾಗಿ ಹಾಲು ಮೊಸರು ತಗೋಬೇಕು. ಇಂಥ ಟೈಮ್ನಲ್ಲಿ ಕ್ಯಾಲ್ಶಿಯಂ ಐರನ್ ಕಂಟೆಂಟು ಕಡಿಮೆ ಇರುತ್ತೆ, ಅದಕ್ಕೆ ನಾನು ಮಾತ್ರೆ ಟಾನಿಕ್ಕು ಬರ್ಕೊಡ್ತೀನಿ. ಇಂಥ ಟೈಮಲ್ಲಿ ಅಂದರೆ ಏನು ಹೀಗೆ ಕೇಳ್ತೀರಾ? ನೀವು ರೆಗ್ಯುಲರ್ ಚೆಕಪ್ಗೆ ಯಾವ ಡಾಕ್ಟರ್ ಹತ್ರ ಹೋಗ್ತೀರಾ? ಡಾಕ್ಟರ್ ರಮಣ ಅಂತ, ನಮ್ಮ ಮಾವನ ಫ್ರೆಂಡು. ಅವರು ಜನರಲ್ ಫಿಸಿಷಿಯನ್, ಕೇಳಿದ್ದೀನಿ ಅವ್ರ ಬಗ್ಗೆ. ನೀವು ಲೇಡಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾ ಇಲ್ವಾ? ಲೇಡಿ ಡಾಕ್ಟರ್ ಯಾಕೆ? ಅವರು ನಿಮ್ಮ ಮಾವನ ಫ್ರೆಂಡೇ ಇರ್ಬೋದು, ಆದರೆ ಮಗುವಿನ ಬೆಳವಣಿಗೆ ಬಗ್ಗೆ ಮಾನಿಟರ್ ಮಾಡಬೇಕಲ್ವಾ?
ಮಾಡಬೇಕು ಡಾಕ್ಟರ್? ಏನು ಹೀಗೆ ಹೇಳ್ತಿದ್ದೀರಾ? ನೀವು ಗರ್ಭಿಣಿ ಆಗಿದ್ದೀರಾ. ಡಾಕ್ಟ್ರೆ, ನೀವು ಸರಿಯಾಗಿ ಪರೀಕ್ಷೆನ ಮಾಡಿಲ್ಲ ಬಿಡಿ. ವಾಟ್ ಡು ಯು ಮೀನ್? ಅಲ್ಲಮ್ಮ, ಅಷ್ಟು ಚೆನ್ನಾಗಿ ಸಿಂಪ್ಟಮ್ಸ್ ಎಲ್ಲ ಇದೆಯಲ್ಲ. ಹಾಗೆಲ್ಲ ಅನ್ಸಿದ್ ನಿಜ ಡಾಕ್ಟರ್. ಆದರೆ ನಿಮ್ಮ ಡೆವಲಪ್ಮೆಂಟ್ಸ್ ನೋಡಿದ್ರೆ ಈಗಾಗಲೇ ನಿಮಗೆ 4 ತಿಂಗಳಾಗಿದೆ. ನಾನು ಗರ್ಭಿಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ರಮಣ ಅವರೇ ಹೇಳಿದ್ದಾರೆ. ಇಂಪಾಸಿಬಲ್. ನೀವೀಗ ಗರ್ಭಿಣಿ. ಅದನ್ನು ಎನಿ ಟೈಮ್ ನಾನು ಪ್ರೂವ್ ಮಾಡ್ತೀನಿ. ಆ ರಿಪೋರ್ಟ್ನ ಬಿಸಾಕಿ. ಎಲ್ಲೋ ರಾಂಗ್ ಡಯಾಗ್ನೈಸ್ ಆಗಿದೆ. ಚೆನ್ನಾಗಿ ಊಟ ತಿಂಡಿ ತಿಂದು ರೆಸ್ಟ್ ಮಾಡಿ. ರೆಗ್ಯುಲರ್ ಚೆಕಪ್ ಮಿಸ್ ಮಾಡಬೇಡಿ. 2 ವಾರ ಬಿಟ್ಟು ಸ್ಕ್ಯಾನ್ ಮಾಡಿಸ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ಲೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇಂಪಾಸಿಬಲ್. ನೀವೀಗ ಗರ್ಭಿಣಿ. ಅದನ್ನು ಎನಿ ಟೈಮ್ ನಾನು ಪ್ರೂವ್ ಮಾಡ್ತೀನಿ. ನಿಮ್ಮ ಡೆವಲಪ್ಮೆಂಟ್ಸ್ ನೋಡಿದ್ರೆ ಈಗಾಗಲೇ ನಿಮ್ಗೆ 4 ತಿಂಗಳಾಗಿದೆ. ಆ ರಿಪೋರ್ಟ್ನ ಬಿಸಾಕಿ. ಎಲ್ಲೋ ರಾಂಗ್ ಡಯಾಗ್ನೈಸ್ ಆಗಿದೆ. ಅರೆ, ನೀವಿಬ್ರು ಯಾವಾಗ ಬಂದ್ರಿ? ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಏನಂದ್ರು ಡಾಕ್ಟ್ರು? ಸತ್ಯ, ಯಾಕಿಬ್ರು ಹೇಗಿದ್ದೀರಾ? ಸತ್ಯ, ಸಾವಿತ್ರಿಗೆ ಏನು ಆಗಿರಲ್ಲ ಕಣೋ. ಜನರಲ್ ವೀಕ್ನೆಸ್ ಇರುತ್ತೆ ಅಷ್ಟೇ. ಡಾಕ್ಟ್ರು ಅದನ್ನೇ ಹೇಳಿರ್ಬೇಕಲ್ವಾ? ಏನು ಪ್ರಿಸ್ಕ್ರೈಬ್ ಮಾಡಿದ್ರು? ವಯಸ್ಸಲ್ಲಿ ಆಂಟಿ, ನಾವು ಅಂದ್ಕೊಂಡಿದ್ದು ಅಲ್ವೇ ಅಲ್ಲ. ಯಾಕೆ ಹೀಗೆ ಹೇಳ್ತಾ ಇದೆಯಾ? ಇಲ್ಲ ಇಲ್ಲ, ಸಾವಿತ್ರಿಗೆ ಏನು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ರಾಂಗ್ ಡಯಾಗ್ನೈಸ್ ಮಾಡಿರ್ತಾರೆ. ನಾವು ರಮಣನ ಹತ್ರ ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ, ಆಯ್ತಾ? ಅತ್ತೆ, ಈ ಡಾಕ್ಟರ್ ಹೇಳಿದ್ರು ಡಾಕ್ಟರ್ ರಮಣ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಈ ಡಾಕ್ಟರ್ ಪ್ರಕಾರ ಸಾವಿತ್ರಿಗೆ ಏನಾಯ್ತು? ಸಾವಿತ್ರಿಗೆ ಇಲ್ಲ, ಸಾವಿತ್ರಿಗೆ ಏನು ಆಗಕ್ಕೆ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ಈ ಮನೆಯಲ್ಲಿ ಒಳ್ಳೇದಾಯ್ತು ಅನ್ಕೊಳ್ಳೋಷ್ಟ್ರಲ್ಲಿ ಏನಾದ್ರೂ ಆತಂಕ ತರ್ತಿಯಲ್ಲಪ್ಪ. ವಯಸ್ಸಲ್ಲಿ ಆಂಟಿ, ವಿಷಯ ಒಳ್ಳೇದೇ, ಆದ್ರೆ ನಿಜನ ಅಂತ ಕಂಡಿಡಿಯಕ್ಕೆ. ಅದೇ ಏನಾಯ್ತು ಅಂತ ಹೇಳೋ. ಸಾವಿತ್ರಿ ತಾಯಿ ಆಗ್ತಿದ್ದಾಳ. ಈ ಡಾಕ್ಟ್ರು ಸರಿ ಟೆಸ್ಟ್ ಮಾಡಿದ? ಈ ಡಾಕ್ಟರ್ ಹೇಳ್ತಿರೋ ಪ್ರಕಾರ ನನಗೀಗ 4 ತಿಂಗಳು. ಈ ಡಾಕ್ಟರ್ ಹೇಳಿದ್ದು, ನಾನು ಕೇಳಿದ್ದು, ನನಗಾಗ್ತಿರೋದು ನೋಡಿದ್ರೆ ಈ ಡಾಕ್ಟರ್ ಹೇಳ್ತಿರೋದು ಸರಿ ಅನ್ನಿಸ್ತಿದೆ. ಡಾಕ್ಟರ್ ರಮಣ ಅವರು ತಪ್ಪು ರಿಪೋರ್ಟ್ ಕೊಟ್ಟಿರ್ಬೋದಾ? ಈ ಕ್ಷಣನೇ ರಮಣನ ಇಲ್ಲಿ ಕರೆಸ್ತೇನೆ. ಫೋನ್ ಕೊಡು ಸತ್ಯ. ಆದ್ರೆ ಡಾಕ್ಟರ್ ರಮಣ ಅಷ್ಟೊಂದು ಫೇಮಸ್ಸು. ಅವರಿಂದ ಇಂಥ ಮಿಸ್ಟೇಕ್ ಆಗಕ್ಕೆ ಸಾಧ್ಯನಾ? ಈ ಡಾಕ್ಟರ್ ಅಮ್ಮ ಯಾರನ್ನ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕರ್ಸಿ ಸಾವಿತ್ರಿ ತಾಯಿ ಅಂತ ಪ್ರೂವ್ ಮಾಡ್ತೀನಿ ಅಂದವ್ರೆ. ಹೌದಾ? ಅವನು ಕರ್ಸೋದು ಸರಿ. ಹಲೋ, ಡಾಕ್ಟರ್ ರಮಣನಾ? ನಾನು ಸುಶೀಲ್ ಕುಮಾರ್ ಅವ್ರ ವೈಫ್ ವೈಶಾಲಿ ಮಾತಾಡ್ತಾ ಇದ್ದೀನಿ. ಹೇಳಿ, ಗೊತ್ತಾಯ್ತು. ನೋಡಿ, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಪ್ಲೀಸ್ ನಮ್ಮ ಮನೆಗೆ ಬನ್ನಿ. ಅರ್ಜೆಂಟಾ? ಎನಿಥಿಂಗ್ ಸೀರಿಯಸ್? ಯಾರಿಗೆ? ಇಲ್ಲ ಡಾಕ್ಟರ್, ಯಾರಿಗೂ ಏನೂ ಆಗಿಲ್ಲ. ಆದರೆ ಮ್ಯಾಟರು ತುಂಬ ಸೀರಿಯಸ್ ಆಗಿದೆ.
ಈಗ ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀನಿ, ರೌಂಡ್ಸ್ ಮುಗಿಸ್ಕೊಂಡು ಬರ್ತೀನಿ. ಮೇ ಬಿ ಇನ್ ದಿ ಈವ್ನಿಂಗ್. ತುಂಬಾ ಲೇಟ್ ಆಗತ್ತಲ್ಲ ಡಾಕ್ಟರ್. ಒಂದು ಕೆಲಸ ಮಾಡ್ತೀನಿ, ವಿಷಯ ಏನು ಅಂತ ನಾನು ಫೋನಲ್ಲೇ ಹೇಳ್ಬಿಡ್ತೀನಿ. ಯಾವಾಗ ಬರ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆ. ಅವತ್ತು ನೀವು ಸಾವಿತ್ರಿನ ಟೆಸ್ಟ್ ಮಾಡಿ ಅವಳನ್ನ ಯಾವತ್ತೂ ಕನ್ಸೀವ್ ಆಗಕ್ಕೆ ಸಾಧ್ಯನೇ ಇಲ್ಲ, ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ. ಅನ್ಫಾರ್ಚುನೇಟ್ಲಿ ಎಸ್, ದಟ್ ಈಸ್ ದಿ ಟ್ರೂತ್. ನೀವು ಯಾವ್ದನ್ನ ಟ್ರೂತ್ ಅಂತ ಹೇಳ್ತಾ ಇದ್ದೀರೋ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇಲ್ಲೊಂದು ಡಾಕ್ಟರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅವ್ರ ಪ್ರಕಾರ ಸಾವಿತ್ರಿ ಈಗ ಪ್ರೆಗ್ನೆಂಟ್, 4 ತಿಂಗಳಾಗಿದೆ. ವಾಟ್? ಇಂಪಾಸಿಬಲ್. ನಮ್ಮ ರಿಪೋರ್ಟು ಸುಳ್ಳಾಗೋಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಈ ಡಾಕ್ಟರು ಪ್ರೂವ್ ಮಾಡೋದಕ್ಕೆ ರೆಡಿ ಆಗಿದಾರಲ್ಲ. ಹಾಗಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಪ್ಲೀಸ್ ಬನ್ನಿ.